ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ವಿಷ್ಣು ಅಲಂಕಾರ ಪ್ರಿಯ. ಶಿವ ಹೇಗೆ ಅಭಿಷೇಕ ಪ್ರಿಯ ಅಲ್ವಾ, ವಿಷ್ಣು ಅಲಂಕಾರ ಪ್ರಿಯ. ಅವನಿಗೆ ಎಷ್ಟು ಅಲಂಕಾರ ಮಾಡಿ ನಾವು ಮಂತ್ರಗಳು ಓದ್ತಾ ಅಲಂಕಾರ ಮಾಡಿದರೆ ಬಹಳ ಇಷ್ಟ ಅಂತ ವಿಷ್ಣುವಿಗೆ. ಹೀಗಾಗಿ ವಿಷ್ಣುವಿಗೆ ಯಾವುದೇ ಗುಡಿಯಲ್ಲಾಗಲಿ ಅಲಂಕಾರಗಳು ಜಾಸ್ತಿ ಮಾಡಿರ್ತಾರೆ. ಇವತ್ತು ಮೊದಲನೇ ಏಕಾದಶಿ. ಇವತ್ತೇ ಯಾಕೆ ಮೊದಲನೇ ಏಕಾದಶಿ ಅಂದರೆ, ತಿಂಗಳಿಗೆ 2 ಏಕಾದಶಿಗಳು, ವರ್ಷಕ್ಕೆ 24 ಏಕಾದಶಿಗಳಲ್ವಾ. ಆದರೂ ಕೂಡ ಇದನ್ನೇ ಮೊದಲ ಏಕಾದಶಿ ಅಂತ ಯಾಕೆ ಹೇಳ್ತೀವಿ ನಾವು? ಯಾಕೆ ಅಂತ ಹೇಳಿದರೆ, ನಮಗೆ ಉತ್ತರಾಯಣ ದಕ್ಷಿಣಾಯಣ ಅಂತೇಳಿ 2 ಆಯನಗಳಿದೆ ವರ್ಷಕ್ಕಲ್ವಾ. ಹೀಗಾಗಿ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಈ ದಿನ ಅಂದರೆ ಏಕಾದಶಿ ದಿನ ವಿಷ್ಣು ಶಯನವಾಸಕ್ಕೆ ಹೋಗಿರ್ತಾನೆ. ಹೀಗಾಗಿ ಇದನ್ನು ಮೊದಲನೇ ಏಕಾದಶಿ ಅಂತ ಹೇಳ್ತೀವಿ. ಈ ದಿನ ಹಿಡಿದು ಕಾರ್ತೀಕ ಮಾಸ ಏಕಾದಶಿವರೆಗೂ ಅವನು ಶಯನವಾಸದಲ್ಲಿ ಇರುತ್ತಾನೆ. ಹೀಗಾಗಿ ನಾವು ಪೂಜೆಗಳು ಜಾಸ್ತಿ ಮಾಡಿಕೊಂಡು ಮಂಗಳ ಕಾರ್ಯಗಳು ಕಡಿಮೆ ಇರುತ್ತೆ ಈ ಸಮಯದಲ್ಲಿ. ಪೂಜೆಗಳು ಅಂತ ಹೇಳಿದ್ರೆ ವರಲಕ್ಷ್ಮಿ ಪೂಜೆ, ವಿನಾಯಕ ಚೌತಿ, ಆಮೇಲೆ ನವರಾತ್ರಿಗಳು, ದೀಪಾವಳಿ, ಈ ಥರ ಅಂದರೆ ಉಪವಾಸದಲ್ಲಿ ಇರೋದು, ಒಂದು ಒಪ್ಪತ್ತೆ ಊಟ ಮಾಡೋದು, ಈ ಥರ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೂ ಚೆನ್ನಾಗಿರುತ್ತೆ. ಇವನ್ನ ಪುಣ್ಯನೂ ನಮಗೆ ಸಿಗುತ್ತೆ. ಇನ್ನು ಇವತ್ತೇ ಚತುರ್ಮಾಸ್ಯ ಪೂಜಾ ಅಂತ ಹೇಳಿಬಿಟ್ಟು 4 ತಿಂಗಳ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕಾರ್ತೀಕ ಮಾಸ ಏಕಾದಶಿವರೆಗೂ ಇರುತ್ತೆ ಇದು. ಇದರಲ್ಲಿ ಏನು ಮಾಡ್ತಾರೆ, ಶ್ರಾವಣ ಮಾಸದಲ್ಲಿ ಸೊಪ್ಪು ತಿನ್ನಲ್ಲ, ಭಾದ್ರಪದ ಮಾಸದಲ್ಲಿ ಮೊಸರು ತಿನ್ನಲ್ಲ, ಆಶ್ವೀಜ ಮಾಸದಲ್ಲಿ ಹಾಲು ಕುಡಿಯಲ್ಲ. ದ್ವಿದಳ ಧಾನ್ಯಗಳು ಇರ್ತಾವಲ್ವ, ಅವು ಯಾವುವು ಕೂಡ ಕಾರ್ತೀಕ ಮಾಸದಲ್ಲಿ ಯೂಸ್ ಮಾಡಲ್ಲ. ಅಂದರೆ ಚಾತುರ್ಮಾಸ್ಯ ವ್ರತ ಯಾರು ಸ್ಟಾರ್ಟ್ ಮಾಡ್ತಾರಲ್ವ ಅವರು. ಹೀಗಾಗಿ ಅವರು ಸಿಸ್ಟಮ್ ಆಗಿ ಒಂದು ನಿಯಮನ ಇಟ್ಕೊಂಡು ಈ ಪೂಜೆ ಮಾಡಿರ್ತಾರೆ. ಬಟ್ ಮಾಡೋದ್ರಿಂದ ಒಳ್ಳೆಯದಲ್ವಾ, ಮಾಡೋಣ. ಓಕೆ, ಥ್ಯಾಂಕ್ ಯು.